start now. Okay, so in the previous class we have started with scope of variables. Clear? So in the previous class we have started with scope of variable. So scope of variable is the region of code within which the variable can be accessed. ಅಂದ್ರೆ ನಾವು ಯಾವ ರೀಸನ್ನಾಗ ನಮ್ಮ ವೇರಿಯೇಬಲ್ನ ಹಾಕಬೇಕು ಅಂತ ಹೇಳಿ scope of variable ಹೇಳ್ಕೊಡ್ತದೆ. Okay, so it depends on the type of the variable and place of its declaration. ನಾವು ಎಲ್ಲೇ ವೇರಿಯೇಬಲ್ನ ಪ್ಲೇಸ್ ಮಾಡಿರ್ತೀವಿ ಆಮೇಲೆ ಯಾವ ಟೈಪ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ನಮ್ದು ಸ್ಕೋಪ್ ಆಫ್ ದ ವೇರಿಯೇಬಲ್ ಡಿಪೆಂಡ್ ಅದ ಅಂತ ಹೇಳಿದ್ವಿ. ಸೊ ಅದ್ರೊಳಗೆ ಬಹಳಷ್ಟು ಟೈಪ್ಸ್ ಅದಾವೆ. ಸ್ಟ್ಯಾಟಿಕ್, ಆಮೇಲೆ ಇನ್ಸ್ಟೆನ್ಸ್, ಅರೇ, ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ರೆಫರೆನ್ಸ್, ಔಟ್ಪುಟ್ ಆ್ಯಂಡ್ ಲೋಕಲ್. ಸೊ ವಿ ಹ್ಯಾವ್ ಸೀನ್ ಮೆನಿ ಟೈಪ್ಸ್ ದೇರ್. ಓಕೆ, ನೆಕ್ಸ್ಟ್ particularly we've seen how static works, how instance work. Okay, ಆಮೇಲೆ how arrays work. ಸೊ ಇವನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ನಾಗ ನೋಡಿದ್ವಿ. ಓಕೆ, ಇಫ್ ಯು ಆಲ್ ರಿಮೆಂಬರ್ಡ್, ಐ ಹೋಪ್ ಯು ಆಲ್ ರಿಮೆಂಬರ್. Okay, so today we'll start with the continuation of the scope of the variables itself. Okay, so still continue ada idanna. So C sharp makes a fundamental distinction between the field variables declared at the class level and the local levels declared within the method. So C sharp ಏನು ಮಾಡ್ತದೆ ಅಂತಂದ್ರೆ ಡಿಸ್ಟಿಂಗ್ವಿಶ್ ಮಾಡ್ತದೆ ಎದ್ರ ಬಗ್ಗೆ ಅಂತಂದ್ರೆ ಫೀಲ್ಡ್ ವೇರಿಯೇಬಲ್ಸ್ ಬಗ್ಗೆ. ಓಕೆ, ಸೊ ಯಾವ್ಯಾವ ಅಂತಂದ್ರೆ ಕ್ಲಾಸ್ ಲೆವೆಲ್ನಾಗ ಡಿಕ್ಲೇರ್ ಮಾಡಿದ್ದು ಆಮೇಲೆ ಲೋಕಲ್ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಿದ್ದು ಎರಡು distinguish ಮಾಡ್ತದೆ. Okay, in the previous class you have seen what is class level and local variables. Okay, so I hope you have remembered. In the previous class only we have seen what is class level scope resolution, sorry, scope declaration, and we have seen what is uh, local variables. Okay, so if you all remembered. ಓಕೆ, ಸೊ ಅದೇನು ಮಾಡ್ತದೆ ಈಗ ಸಿ ಶಾರ್ಪ್ ಕ್ಲಾಸ್ ಲೆವೆಲ್ ವೇರಿಯಬಲ್ ಡಿಕ್ಲರೇಷನ್ ಮತ್ತು ಲೋಕಲ್ ವೇರಿಯಬಲ್ ಡಿಕ್ಲರೇಷನ್ ಎರಡು ಡಿಸ್ಟಿಂಗ್ವಿಶ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, ಸೊ ಕನ್ಸಿಡರ್ ದ ಕೋಡ್ ಶೋನ್ ಬಿಲೋ. ಸೊ ಕೋಡ್ ತೋರ್ಸಾತ ನೋಡ್ರಿ ಇಲ್ಲಿ ಒಂದು ನೋಡ್ರಿ. ಸೊ ಇದ್ರಾಗ ಏನದ ಕ್ಲಾಸ್ ಸ್ಕೋಪ್ ಅಂತ ಕ್ಲಾಸ್ ತಗೊಂಡಾನ. ಸೊ ಅದ್ರಾಗ ಇಂಟ್ ಎಕ್ಸ್ ಈಕ್ವಲ್ ಟು 10 ಅಂತ ಡಿಕ್ಲರೇಷನ್ ಮಾಡ್ಕೊಂಡಾನ. ಇದು ಯಾವ ಲೆವೆಲ್ ಡಿಕ್ಲರೇಷನ್? ಕ್ಲಾಸ್ ಲೆವೆಲ್ ಡಿಕ್ಲರೇಷನ್. ಓಕೆ, ನೆಕ್ಸ್ಟ್ ಸ್ಟ್ಯಾಟಿಕ್ ಇಂಟ್ y ಈಕ್ವಲ್ ಟು 20 ಅಂತ ಹೇಳಿ ಇದನ್ನು ಕ್ಲಾಸ್ ಲೆವೆಲ್ ಡಿಕ್ಲರೇಷನ್. ಓಕೆ, ಸೊ ಒಂದು ಎಕ್ಸ್ ಮತ್ತು y ಡಿಕ್ಲರೇಷನ್ ಮಾಡ್ಕೊಂಡಾನ. ಸೊ ನೆಕ್ಸ್ಟ್ ಹ್ಯಾಸ್ ಟೇಕನ್ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೈನ್. ಸೊ ವೈಡ್ ಮೈನ್ ಒಳಗೆ ಎಕ್ಸ್ ಈಕ್ವಲ್ ಟು 100 y ಈಕ್ವಲ್ ಟು 200 ತಗೊಂಡಾನ. ಓಕೆ, ಸೊ ಇದೇನಾಯ್ತು? ಲೋಕಲ್ ಡಿಕ್ಲರೇಷನ್ ಆಯ್ತು. ಸೊ this is class level declaration and this is local declaration. Okay, so next console dot write line ಮಾಡಾಕತ್ತಾನ x print ಆಗ್ಬೇಕು. ಸೊ ಇದು ಯಾವ x print ಆಗ್ತದೆ? ಈಗ ಲೋಕಲ್ x print ಆಗ್ತದೆ, ಯಾಕಂದ್ರೆ ನಾವೀಗ ಮೇನ್ ಒಳಗದೀವಿ. ಓಕೆ, ಸೊ ಮೇನ್ ಒಳಗದೀವಿ. ಸೊ x ಈಕ್ವಲ್ ಟು 100 ಪ್ರಿಂಟ್ ಆಗ್ತದೆ. ನೆಕ್ಸ್ಟ್ ಕನ್ಸೋಲ್ ರೈಟ್ ಲೈನ್ ಒಳಗೆ y ಪ್ರಿಂಟ್ ಮಾಡತ್ತೀವಿ. ಸೊ y ಈಕ್ವಲ್ ಟು 200 ಪ್ರಿಂಟ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಈಗ ನನಗೆ ಮ್ಯಾಗಿನೂ ಪ್ರಿಂಟ್ ಮಾಡೋದದ ಯಾವುದು? x and y, this x equal to 10 and y equal to 20 ಅಂತ ಹೇಳಿ. ಸೊ ಅವಾಗ ಏನು ಮಾಡತ್ತೀನಿ? ದಿಸ್ ಡಾಟ್ ಎಕ್ಸ್ ಅಂತ ಬರತ್ತೀನಿ. ಸೊ ದಿಸ್ ಡಾಟ್ ಎಕ್ಸ್ ಅಂತ ಬರೋದು ಏನಾಗ್ತದೆ ನನಗೆ? ಇದು ಕ್ಲಾಸ್ ಲೆವೆಲ್ ಸ್ಕೋಪ್ ವೇರಿಯಬಲ್ ಡಿಕ್ಲರೇಷನ್ ಪ್ರಿಂಟ್ ಆಗ್ತದೆ. ದಟ್ ಈಸ್ ಎಕ್ಸ್ ಈಕ್ವಲ್ ಟು 10 ಪ್ರಿಂಟ್ ಆಗ್ತದೆ. ನೆಕ್ಸ್ಟ್ ಸ್ಕೋಪ್ ಡಾಟ್ ವೈ. ಸೊ ಸ್ಕೋಪ್ ಡಾಟ್ ವೈ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಟಿಕ್ ವೇರಿಯೇಬಲ್ನ ಪ್ರಿಂಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇನ್ಸ್ಟೆನ್ಸ್ ವೇರಿಯೇಬಲ್ಗೆ ಪ್ರಿಂಟ್ ಮಾಡಕ್ಕೆ ದಿಸ್ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ಇದು ಸ್ಟ್ಯಾಟಿಕ್ ಅದ. ಸೊ ಸ್ಟ್ಯಾಟಿಕ್ ಪ್ರಿಂಟ್ ಮಾಡಕ್ಕೆ ಸ್ಕೋಪ್ ಡಾಟ್ ವೈ ಅಂತ ತಗೊಂಡು y ಈಕ್ವಲ್ ಟು 20 ಪ್ರಿಂಟ್ ಮಾಡಾಕತ್ತೀನಿ. ಸೊ ಕ್ಲಿಯರ್? ಸೊ ಇಲ್ಲೇನಾತ? ಇದು ಕ್ಲಾಸ್ ಲೆವೆಲ್ ಡಿಕ್ಲರೇಷನ್ ಅದ, ಇದು ಲೋಕಲ್ ಲೆವೆಲ್ ಡಿಕ್ಲರೇಷನ್ ಅದ. ಸೊ ಸಿ ಶಾರ್ಪ್ನಾಗ ಕ್ಲಾಸ್ ಲೆವೆಲ್ ಡಿಕ್ಲರೇಷನ್ ಬಾರೆ ಅಂತ ಕನ್ಸಿಡರ್ ಮಾಡ್ತದೆ, ಲೋಕಲ್ ಡಿಕ್ಲರೇಷನ್ ಬಾರೆ ಅಂತ ಕನ್ಸಿಡರ್ ಮಾಡ್ತದೆ. ಓಕೆ, ಸೊ ಈಗೇನದ ನೋಡ್ರಿ, ಫಸ್ಟ್ ಬರೀ ಎಕ್ಸ್ ವೈ ಅಂತ ಪ್ರಿಂಟ್ ಮಾಡಿದ್ರೆ ಲೋಕಲ್ ಡಿಕ್ಲರೇಷನ್ ವ್ಯಾಲ್ಯೂಸ್ ಎಕ್ಸ್ ಆ್ಯಂಡ್ ವೈ ಪ್ರಿಂಟ್ ಆಗ್ತದೆ. ಓಕೆ, ಈಗ ನನಗೆ ಕ್ಲಾಸ್ ಲೆವೆಲ್ ವ್ಯಾಲ್ಯೂಸ್ ಪ್ರಿಂಟ್ ಮಾಡೋದಿತ್ತು ಅಂತಂದ್ರೆ ಇನ್ಸ್ಟೆನ್ಸ್ ವೇರಿಯೇಬಲ್ ಇತ್ತಂದ್ರೆ ದಿಸ್ ಯೂಸ್ ಮಾಡ್ತೀನಿ, ಸ್ಟ್ಯಾಟಿಕ್ ವೇರಿಯೇಬಲ್ ಇತ್ತಂದ್ರೆ ಸ್ಕೋಪ್ ಯೂಸ್ ಮಾಡ್ತೀನಿ. ಓಕೆ, ಸೊ ಈಗ ಇದು ಪ್ರಿಂಟ್ ಆಗ್ತದೆ 100, 200, 10, 20. ಸೊ ದಿಸ್ ವಿಲ್ print here. So clear everybody? So everybody cleared about this program? Please raise your hands or you have any doubts. Please raise your hands or at least say me yes or no, you understood or not.
What about others? Only 3 people raised the hands. Once again repeat. Okay, so see here, in this statement he is saying that, listen here, I am explaining once again. Okay, so in this statement he is saying that C sharp distinguish between class level variables and local variables. Okay, so C sharp in ಮಾಡ್ತದೆ class level are you able to see this cursor? I'll cursor move ಮಾಡತ್ತೀನಿ, ಅದನ್ನ ಕಾಣಿಸಾಕತ್ತದ ನಿಮಗೆ? See here. ಸೊ ಇಲ್ಲಿ ಏನು ಹೇಳ್ತಾನೆ ನೋಡ್ರಿ, ಸಿ ಶಾರ್ಪ್ ಡಿಸ್ಟಿಂಗ್ವಿಶ್ ಬಿಟ್ವೀನ್. ಸೊ ಎದ್ರ ಬಗ್ಗೆ ಅಂತಂದ್ರೆ ಕ್ಲಾಸ್ ಲೆವೆಲ್ ಮತ್ತು ಲೋಕಲ್ ವೇರಿಯಬಲ್ ಏನದಾವಲ್ಲ ಅದನ್ನ ಡಿಸ್ಟಿಂಗ್ವಿಶ್ ಮಾಡ್ತದೆ ಅಂತ ಹೇಳ್ತಾನೆ. ಸೊ ಆರ್ ಯು ಏಬಲ್ ಟು ಸಿ ದ ಮಾರ್ಕ್, ಯೆಲ್ಲೋ ಕಲರ್ ಮಾರ್ಕ್? Please raise your hands. Are you able to see the yellow color mark on the screen? Okay. Okay, lower your hands. So what he is saying the sentence is C sharp will distinguish between class level and local variables ಅಂತ ಹೇಳ್ತಾನೆ. ಸೊ ಹೆಂಗೆ ಅಂತೇಳಿ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಾನ. ಸೊ ಇಲ್ಲಿ ನೋಡ್ರಿ, ಕ್ಲಾಸ್ ಸ್ಕೋಪ್ ಒಳಗ ದಿಸ್ ಈಸ್ ಯುವರ್ ಕ್ಲಾಸ್ ಲೆವೆಲ್ ಡಿಕ್ಲರೇಷನ್. ಓಕೆ, ಸೊ ಇದೇನದಲ್ಲ ಕ್ಲಾಸ್ ಲೆವೆಲ್ ಡಿಕ್ಲರೇಷನ್ ಅದ. ಸೊ ಕ್ಲಾಸ್ ಲೆವೆಲ್ ಡಿಕ್ಲರೇಷನ್ ಒಳಗೆ ಏನು ತಗೊಂಡಾನ, ಒಂದು ಇನ್ಸ್ಟೆನ್ಸ್ ವೇರಿಯಬಲ್ ತಗೊಂಡಾನ, ದಟ್ ಈಸ್ ಇಂಟ್ ಎಕ್ಸ್ ಈಕ್ವಲ್ ಟು 10 and one static variable, that is static int y equal to 20. Okay, one instance variable ತಗೊಂಡಾನ, ಒಂದು static variable ತಗೊಂಡಾನ. ಸೊ ಇದು ಎಲ್ಲಿ ಡಿಕ್ಲೇರ್ ಮಾಡ್ಯಾನ ಅಂತಂದ್ರೆ ಕ್ಲಾಸ್ ಲೆವೆಲ್ ಡಿಕ್ಲರೇಷನ್ ಒಳಗೆ ಡಿಕ್ಲೇರ್ ಮಾಡ್ಯಾನ. ಓಕೆ, ಸೊ ನೆಕ್ಸ್ಟ್ ಹಿ ಹ್ಯಾಸ್ ಟೇಕನ್ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೈನ್. ಸೊ ವೈಡ್ ಮೈನ್ ಅಂತ ತಗೊಂಡು ಸೊ ಅದ್ರೊಳಗೆ ಏನು ಮಾಡಾಕತ್ತಾನೆ, ಮತ್ತು ಎಕ್ಸ್ ಆ್ಯಂಡ್ ವೈ ತಗೊಂಡಾನ. ಸಿ ಹಿಯರ್, x and y. So int x equal to 100 and y equal to 200. So ಇದನ್ನು ತಗೊಂಡಾನ, x and y ಅಂತ ತಗೊಂಡಾನ. ತಗೊಂಡ ಮತ್ತೆ ಇಲ್ಲೇ ರೀಡಿಕ್ಲರೇಷನ್ ಮಾಡ್ಯಾನ. ಇಲ್ಲೂ x equal to 10 ತಗೊಂಡಾನ, ಇಲ್ಲಿ y equal to 20 ತಗೊಂಡಾನ, ಇಲ್ಲಿ x equal to 100 ತಗೊಂಡಾನ, y equal to 200 ತಗೊಂಡಾನ. ಸೊ ತಗೊಂಡು ಏನು ಮಾಡಾಕತ್ತಾನ, ಇಲ್ಲೇ ಇದನ್ನ ಏನು ಹೇಳಾಕತ್ತಾನ ಅಂತಂದ್ರೆ ಇನ್ಸ್ಟೆನ್ಸ್ ವೇರಿಯಬಲ್ ಅಂತ ಹೇಳ್ತಾನ, ಅಂದ್ರೆ ಕ್ಲಾಸ್ ಲೆವೆಲ್ ವೇರಿಯಬಲ್ ಅಂತ ಹೇಳ್ತಾನ, ಇದನ್ನ ಲೋಕಲ್ ವೇರಿಯಬಲ್ ಅಂತ ಹೇಳಾಕತ್ತಾನ. ಓಕೆ, ಸೊ ನೆಕ್ಸ್ಟ್ ಹಿ ಈಸ್ ಪ್ರಿಂಟಿಂಗ್, ದಟ್ ಈಸ್ ಕನ್ಸೋಲ್ ರೈಟ್ ಲೈನ್. ಕನ್ಸೋಲ್ ರೈಟ್ ಲೈನ್ ಅಂತ ತಗೊಂಡು ಪ್ರಿಂಟ್ ಮಾಡಾಕತ್ತಾನ. ಓಕೆ, ಸೊ ಫಸ್ಟ್ ಏನು ಪ್ರಿಂಟ್ ಮಾಡಾಕತ್ತಾನ, ಎಕ್ಸ್ ಅಂತ ಪ್ರಿಂಟ್ ಮಾಡತ್ತಾನ. ಸೊ ನಾರ್ಮಲ್ ಎಕ್ಸ್ ಅಂತಂದ್ರೆ ಏನು ಪ್ರಿಂಟ್ ಆಗ್ತದೆ, ಇಲ್ಲೇ ಲೋಕಲ್ ವೇರಿಯಬಲ್ಸ್ ಪ್ರಿಂಟ್ ಆಗ್ತದೆ, ದಟ್ ಈಸ್ ಎಕ್ಸ್ ಈಕ್ವಲ್ ಟು 100. ಓಕೆ, ಕನ್ಸೋಲ್ ರೈಟ್ ಲೈನ್ ಒಳಗೆ ಎಕ್ಸ್ ಈಕ್ವಲ್ ಟು 100 ಪ್ರಿಂಟ್ ಆಗ್ತದೆ ಫಸ್ಟ್. ಓಕೆ, ನೆಕ್ಸ್ಟ್ y ಈಕ್ವಲ್ ಟು 200. ಓಕೆ, ಸೊ y ಈಕ್ವಲ್ ಟು 200 ಅಂತಂದ್ರೆ ಏನು ಪ್ರಿಂಟ್ ಆಗ್ತದೆ, ದಿಸ್ ಒನ್ ಯಾವುದು, ಮತ್ತು ಅಗೈನ್ ಲೋಕಲ್ ವೇರಿಯಬಲ್ ಓನ್ಲಿ, ದಟ್ ಈಸ್ ಫಸ್ಟ್ ಏನು ಪ್ರಿಂಟ್ ಆಗತ್ತದ ನಿಮ್ಗೆ 100 ಪ್ರಿಂಟ್ ಆಗತ್ತದ, ಸೆಕೆಂಡ್ ಏನು ಪ್ರಿಂಟ್ ಆಗತ್ತದ 200 ಪ್ರಿಂಟ್ ಆಗತ್ತೆ. ಸೊ ಈಗ ಇಲ್ಲೇನಾಯ್ತು, ಬರೀ ಎಕ್ಸ್ ಆ್ಯಂಡ್ ವೈ ತಗೊಂಡಿನ ಅಷ್ಟೇ. ಓಕೆ, ಈಗ ನನಗೆ ಯು ಎಕ್ಸ್ ಆ್ಯಂಡ್ ವೈ ಪ್ರಿಂಟ್ ಮಾಡೋದದ, ಯಾವುದು ಎಕ್ಸ್ ಈಕ್ವಲ್ ಟು 10 y ಈಕ್ವಲ್ ಟು 20 ಪ್ರಿಂಟ್ ಮಾಡೋದದ. ಈಗ ಇದು ಲೋಕಲ್ ವೇರಿಯಬಲ್ ಅದಾವ, ಸೊ ಇವು ಡೈರೆಕ್ಟ್ಲಿ ಎಕ್ಸ್ ಆ್ಯಂಡ್ ವೈ ಪ್ರಿಂಟ್ ಆಗ್ತದೆ. ಬಟ್ ಇದೇನದ ಕ್ಲಾಸ್ ಲೆವೆಲ್ ವೇರಿಯಬಲ್ ಅದ. ಸೊ ಕ್ಲಾಸ್ ಲೆವೆಲ್ ವೇರಿಯಬಲ್ನ ಪ್ರಿಂಟ್ ಮಾಡಬೇಕಾಗಿತ್ತು ಅಂತಂದರೆ ಇನ್ಸ್ಟೆನ್ಸ್ ವೇರಿಯಬಲಿಗೆ ನಾನು ದಿಸ್ ಆಪ್ರೇಟರ್ ಯೂಸ್ ಮಾಡ್ತೀನಿ. ಓಕೆ, ಸ್ಟ್ಯಾಟಿಕ್ಕಿಗೆ ನಾನು ಸ್ಕೋಪ್ ಆಪ್ರೇಟರ್ ಯೂಸ್ ಮಾಡ್ತೀನಿ. ಓಕೆ, ಸೊ ಇನ್ಸ್ಟೆನ್ಸಿಗೆ ಯಾವ್ದು ಯೂಸ್ ಮಾಡತ್ತೀನಿ, ದಿಸ್ ಆಪ್ರೇಟರ್ ಯೂಸ್ ಮಾಡತ್ತೀನಿ. ಸ್ಟ್ಯಾಟಿಕ್ಕಿಗೆ ಯಾವ್ದು ಯೂಸ್ ಮಾಡತ್ತೀನಿ, ಸ್ಕೋಪ್ ಆಪ್ರೇಟರ್ಸ್ ಯೂಸ್ ಮಾಡತ್ತೀನಿ. ಸೊ ಇದನ್ನು ಯೂಸ್ ಮಾಡಿ ಈಗ ನಾವು ಪ್ರಿಂಟ್ ಮಾಡ್ತೀನಿ. ಸೊ 10 20 ಪ್ರಿಂಟ್ ಆಗ್ತದೆ. ಸೊ ಕ್ಲಿಯರ್ಡ್ ಎವ್ರಿಬಡಿ? ಸೊ ನಾವು ವಿ ಆರ್ ಕಂಪೈಲರ್ ಇಸ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಇದು ಮತ್ತು ಇದು ಅಂತ ಹೇಳ್ಬೋದು. ಕ್ಲಿಯರ್? ಸೊ ಎವ್ರಿಬಡಿ ಅಂಡರ್ಸ್ಟುಡ್? Now understood how compiler will distinguish between local variables and class level variables. Please raise your hands or at least reply with yes or no. Understood? Only 2-3 peoples. What about others? Everybody understood? Nikita understood? Nikita, you are having confusion. Did you understood? Okay, so we'll go for the next one. We'll go for the next slide. Okay, lower your hands. Just a moment.
Okay, so we'll go for the next slide. Although we have declared two variables named x and two variables named y, the code will compile and produce the output. So ಇಲ್ಲಿ ಏನಾಗುತ್ತದೆ two variables x ನಿಂತ ಮಾಡಾತೀವಿ, two variables y ನಿಂತ ಮಾಡಾಕತ್ತೀವಿ. That is first instance variable x ಅಂತ ಮಾಡಿವಿ, local variable x ಅಂತ ಮಾಡಿವಿ, ಮತ್ತು static variable y ಅಂತ ಮಾಡಿವಿ, local variable y ಅಂತ. ಸೊ ಎರಡೂ ಸೇಮ್ ನೇಮ್ ಇದ್ರು ಅದು ಕಂಪೈಲ್ ಆಗಿ ಔಟ್ಪುಟ್ ಕೊಡ್ತದೆ ನಿಮಗೆ ಪ್ರೋಗ್ರಾಮ್ ಅಂತ ಹೇಳಾಕತ್ತಾನೆ. ಯಾಕಂತಂದ್ರೆ ಇನ್ ದಿಸ್ ಕೇಸ್ ದ ವೇರಿಯಬಲ್ಸ್ ಡಿಕ್ಲೇರ್ಡ್ ಇನ್ಸೈಡ್ ದ ಮೇನ್ ಹೈಡ್ ದ ಕ್ಲಾಸ್ ಲೆವೆಲ್ ವೇರಿಯಬಲ್ಸ್ ವಿತ್ ದ ಸೇಮ್ ನೇಮ್. ಸೊ ಏನಾಗ್ತದೆ, ಈ ಕ್ಲಾಸ್ನಾಗ ನೀವು ಫಸ್ಟ್ ಇನ್ಸ್ಟೆನ್ಸ್ ಮತ್ತು ಸ್ಟ್ಯಾಟಿಕ್ ಅಂತ ಕ್ಲಾಸ್ ಲೆವೆಲ್ ವೇರಿಯಬಲ್ಸ್ ಡಿಕ್ಲೇರ್ ಮಾಡಿದ್ರಿ. ಓಕೆ, ಸೊ ನೀವು ಯಾವಾಗ ಲೋಕಲ್ ವೇರಿಯಬಲ್ ಡಿಕ್ಲೇರ್ ಮಾಡ್ತಿರಲ್ಲ ಅವಾಗ ಇದು ಕ್ಲಾಸ್ ಲೆವೆಲ್ ವೇರಿಯಬಲ್ದ ವ್ಯಾಲ್ಯೂಸ್ ಹೈಡ್ ಆಗ್ತದೆ ಅಂತ ಹೇಳತ್ತಾನೆ. ಸೊ ನೀವು ಮೇನ್ ಮೆಥಡ್ನಾಗ ಕ್ಲಾಸ್ ಲೆವೆಲ್ ವೇರಿಯಬಲ್ ಹೈಡ್ ಆಗ್ತದೆ. ಸೊ ಯಾವ್ದು ಬರ್ತದೆ ಫಸ್ಟ್ ನಿಮ್ಗೆ ಲೋಕಲ್ ವೇರಿಯಬಲ್ ಬರ್ತದೆ. ಸೊ ನೀವು ಯಾವಾಗ ಕ್ಲಾಸ್ ಲೆವೆಲ್ ವೇರಿಯಬಲ್ಸ್ ತಗೋಬೇಕನ್ನಾಗತ್ತೀರಿ ಅವಾಗ ನೀವು ದಿಸ್ ಆಪರೇಟರ್ ಮತ್ತು ಸ್ಕೋಪ್ ಆಪರೇಟರ್ ಅಂತ ಪ್ರಿಂಟ್ ಮಾಡ್ಬೋದು. ಸೊ ಯಾವಾಗ x = 100 y = 200 ಡಿಕ್ಲೇರ್ ಮಾಡಿದ್ರಿ ಅಂತಂದ್ರೆ ಈಗ ಏನಾಯ್ತು, x = 10 y = 20 ಹೈಡ್ ಆಗ್ಬಿಡ್ತಾ ಅಂದ್ರೆ ಅದ್ರ ವ್ಯಾಲ್ಯೂಸ್ ಒಳಗೆ ಹೋಗ್ಬಿಡ್ತಾವೆ. ಮ್ಯಾಗ ಯಾವ್ದು ಬರ್ತದೆ, x = 100 y = 200 ಬರ್ತದೆ. ಓಕೆ, ಸೊ ಓನ್ಲಿ ವೆನ್ ಯು ಆರ್ ಪ್ರಿಂಟಿಂಗ್ ಓನ್ಲಿ x and y it will print x = 100 y = 200. ಓಕೆ, ಇದು ಪ್ರಿಂಟ್ ಮಾಡ್ಬೇಕಾಗಿತ್ತಂದ್ರೆ ಮತ್ತೆ ನೀವು ಬೇರೆ ಬೇರೆ ಆಪರೇಟರ್ನ ಯೂಸ್ ಮಾಡ್ತೀರಿ. ಓಕೆ, ಸೊ ಅದೇ ಹೇಳ್ತಾನೆ. ಸೊ ಕ್ಲಾಸ್ ಲೆವೆಲ್ ವೇರಿಯಬಲ್ ಹೈಡ್ ಆಗ್ತಿದೆ. ಓಕೆ, ಆಮೇಲೆ ಲೋಕಲ್ ವೇರಿಯಬಲ್ಸ್ ಬರ್ತಾವ ಅಂತ ಹೇಳ್ತಾನೆ. ಓಕೆ, ನೋಟ್ ದಟ್ ವಿ ಹ್ಯಾವ್ ಯೂಸ್ ದ ಡಾಟ್ ಆಪರೇಟರ್ ವಿತ್ ದ ಕ್ಲಾಸ್ ನೇಮ್ ಟು access the static variable y and with the keyword this is access the instance variable x. ಸೊ ಅವಾಗ ಈಗ ನೋಡಿ ಈಗ ಏನು ಮಾಡತ್ತೀವಿ, ಇಲ್ಲಿ ಡಾಟ್ ಆಪರೇಟರ್ ಯೂಸ್ ಮಾಡಿ ಅಂದರೆ ಈಗ ನಾ ಕ್ಲಾಸ್ ಲೆವೆಲ್ ವೇರಿಯಬಲ್ಸ್ ಬೇಕಾಗಿತ್ತಂದ್ರೆ ನಾನು ಡಾಟ್ ಆಪರೇಟರ್ಸ್ ಯೂಸ್ ಮಾಡಿ ಅದನ್ನ ತಗೋತೀನಿ ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲಿ ಅದ ನೋಡ್ರಿ, ನೋಟ್ ದಟ್ ವಿ ಹ್ಯಾವ್ ಯೂಸ್ ಡಾಟ್ ಆಪರೇಟರ್. ಸೊ ಡಾಟ್ ಆಪರೇಟರ್ ಯೂಸ್ ಮಾಡಿ ನನಗೇನು ಬೇಕಾಗಿರಲ್ಲ ಅದು, ದಟ್ ಈಸ್ ಕ್ಲಾಸ್ ಲೆವೆಲ್ ವೇರಿಯಬಲ್ಸ್ ಎಕ್ಸ್ ಆ್ಯಂಡ್ ವೈನ ನಾನು ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತಾನೆ. ಕ್ಲಿಯರ್? ಸೊ ಕ್ಲಿಯರ್ ಅಬೌಟ್ ದಿಸ್ ಸ್ಲೈಡ್ ಎವ್ರಿಬಡಿ? ಏನಿಲ್ಲ, ಲಾಸ್ಟ್ ಏನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಪ್ರೋಗ್ರಾಮ್ನಾಗ ಅದೇ ಹೇಳತ್ತ ನಾವು ಅಷ್ಟೇ. ಓಕೆ, ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಮೋರ್ ಅಬೌಟ್ ಸ್ಟ್ಯಾಟಿಕ್ ಆ್ಯಂಡ್ ಇನ್ಸ್ಟೆನ್ಸ್ ವಿಲ್ ಬಿ ಕನ್ಸಿಡರ್ಡ್ ಲೇಟರ್ ವೈಲ್ ಡಿಸ್ಕಸಿಂಗ್ ದ ಕ್ಲಾಸ್. ಓಕೆ, ಸೊ ನೆಕ್ಸ್ಟ್ ನಿಮಗೆ ಸ್ಟ್ಯಾಟಿಕ್ ವೇರಿಯಬಲ್ಸ್ ಇನ್ಸ್ಟೆನ್ಸ್ ವೇರಿಯಬಲ್ಸ್ ಬರ್ತಾವೆ, ಅದನ್ನ ಆಮೇಲೆ ನೋಡೋಣ ಅದನ್ನು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡಾಕತ್ತಾನೆ ನೋಡ್ರಿ ಇಲ್ಲಿ. ಸೊ ಸಿಯರ್, ಸೊ ಇನ್ನೊಂದು ತಗೊಳೋಣ ಎಕ್ಸಾಂಪಲ್, ಕ್ಲಾಸ್ ಸ್ಕೋಪ್ ಅಂತ ಹೇಳಿ. ಸೊ ಸಾರಿ, ಇಲ್ಲೇನು ಮಾಡತ್ತಾನಂದ್ರೆ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ತಗೊಳೋಣ. ಇಲ್ಲೇನು ಕ್ಲಾಸ್ ಲೆವೆಲ್ ಡಿಕ್ಲರೇಷನ್ ಇಲ್ಲ. ಸೊ ಡೈರೆಕ್ಟ್ ಮೇನ್ ಒಳಗೆ ಏನು ಮಾಡತ್ತಾನೆ, ಲೋಕಲ್ ವೇರಿಯಬಲ್ ಡಿಕ್ಲರೇಷನ್ ಮಾಡಾಕತ್ತಾನೆ. ಸೊ ಫಸ್ಟ್ ಇಂಟ್ m = 100 ಅಂತ ತಗೋತಾನೆ. ಓಕೆ, ಫಾರ್ ಯೂಸ್ ಮಾಡಾಕತ್ತಾನೆ. ಆಮೇಲೆ ಮತ್ತೆ ಇಂಟ್ m = 200 ಅಂತ ತಗೋತಾನೆ. ಓಕೆ, ಸೊ ಇಲ್ಲಿ ಏನಾಗತ್ತದ, ಎರರ್ ಬರ್ತದೆ. ಕ್ಯಾನ್ ಎನಿಬಡಿ ಸೇ ವೈ ಯು ಆರ್ ಗೆಟಿಂಗ್ ಎರರ್ ಹಿಯರ್? Can anybody say why you are getting error here? You can unmute yourself and you can say if you know the answers. First raise your hands who wants to say. Anybody wants to say why you are getting error here for m = 200? If you wants to say, please raise your hands. If you don't know, then I will explain. Don't know? Last class I type already program na helin nan. Don't know? Anybody? Kuldeep, Sneha, Bhavi, Megha. Shanta is saying that it's a global variable. No, it's not a global variable. Global variable declaration e agilla illi. Okay, so see here, ಇಲ್ಲಿ ಏನಾಗತ್ತದ, ಫಸ್ಟ್ ಇಂಟ್ m = 100 ತಗೊಂಡೇನಿ. ಸೊ ಇದು ಏನದ, ಮೇನ್ ಒಳಗದ. ಸೊ ಮೇನ್ ಒಳಗಂತಂದ್ರೆ ಇದು ಏನಾತಿದ್ದು, ಲೋಕಲ್ ವೇರಿಯಬಲ್ ಆಯ್ತು ನಿಮ್ದು. ಓಕೆ, ಸೊ m = 100 ಈಗ ನಿಮ್ದಿದ್ದು ಲೋಕಲ್ ವೇರಿಯಬಲ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ಮತ್ತೆ ಅಗೇನ್ ಈಗ ಲೋಕಲ್ ವೇರಿಯಬಲ್ ಸ್ಕೋಪ್ ಈಗ ಆಲ್ರೆಡಿ ರನ್ ಆಗತ್ತದ m = 100 ಅಂತ. ಸೊ ಮತ್ತೆ ನಾ m = 200 ಅಂತ ಡಿಕ್ಲೇರ್ ಮಾಡಿದ್ರೆ ಅದೇನು ಬರ್ತದೆ, ಒಬ್ವಿಯಸ್ಲಿ ನಿಮ್ಗೆ ಎರರ್ ಬರ್ತದೆ. ಯಾಕಂದ್ರೆ ಆಲ್ರೆಡಿ m = 100 ಅಂತ ಲೋಕಲ್ ವೇರಿಯಬಲ್ ರನ್ ಆಗಾಕತ್ತದ. ಓಕೆ, ಇದು ಎಂಡ್ ಆಗಿತ್ತು, ಆಮೇಲೆ ನೀವು m = 200 ತಗೊಂಡಿದ್ದಾನೆ ಬರ್ತದೆ. ಓಕೆ, ಬಟ್ ಇಲ್ಲಿನ ಎಂಡ್ ಆಗಿಲ್ಲ. ಸೊ ವಿಲ್ ಗೆಟ್ ಎರರ್ ಹಿಯರ್.
ನೀವು ಕನ್ಸೋಲ್ ರೈಟ್ ಲೈನ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಯಾವ್ದು ಪ್ರಿಂಟ್ ಆಗ್ತದೆ m equal to 100 ಪ್ರಿಂಟ್ ಆಗ್ತದೆ ಓಕೆ ನಾಟ್ 200 ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಡಿಕ್ಲೇರ್ಡ್ ದ ಲೋಕಲ್ ವೇರಿಯಬಲ್ ಓಕೆ ಇದನ್ನ ನೀವು ಏನಾದರೂ ಇಲ್ಲಿ ಮಾಡಿದ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಡಿದ್ರಿ ಅಂದ್ರೆ ಇಂಟ್ m equal to 100 ಅಂತ ಹೇಳಿ m equal to 100 ಅಂತೇಳಿ ಇಲ್ಲಿ ಮಾಡಿದ್ರಿ ಅಂದ್ರೆ ನಿಮಗೆ ಎರರ್ ಬರ್ತಿದ್ದಿಲ್ಲ ಓಕೆ ಯಾಕಂದ್ರೆ ಇದೇನಾಗ್ತಿತ್ತು ಕ್ಲಾಸ್ ವೇರಿಯಬಲ್ ಆಗ್ತಿತ್ತು ಓಕೆ ಬಟ್ ಈಗ ಏನದ ನೀವು ಲೋಕಲ್ ವೇರಿಯಬಲ್ m equal to 100 ಮಾಡಾಕತ್ತೀರಿ ಓಕೆ ಮತ್ತೆ m equal to 200 ಮಾಡಾಕತ್ತೀರಿ ಸೊ ಇಲ್ಲಿ ಇದ್ರದ್ದು ಏನಂತದೆ ಸ್ಕೋಪ್ ಏನಾಗ್ತದೆ ಎರರ್ ಬಂದ್ಬಿಡ್ತದೆ ನಿಮ್ಗೆ ಯಾಕಂದ್ರೆ ಅದು ಲೋಕಲ್ ವೇರಿಯಬಲ್ ಇದೆ ಸೊ ಅದೇ ಎಕ್ಸ್ಪ್ಲೇನ್ ಮಾಡತ್ತಾನೆ ನೋಡ್ರಿ ದಿಸ್ ಕೋಡ್ ವಿಲ್ ನಾಟ್ ಕಂಪೈಲ್ ಬಿಕಾಸ್ ದ ಕಂಪೈಲರ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್ ದಟ್ ಈಸ್ m equal to 200 ಸೊ ಪ್ಲೇಸ್ಡ್ ಇನ್ಸೈಡ್ ದ ಫಾರ್ ಲೂಪ್ ಯಾಕಂತಂದ್ರೆ ಆಲ್ರೆಡಿ ಹಿಯರ್ we have local variable m equal to 100 ಮತ್ತು ನೀವು m equal to 200 ಬರ್ಕೊಂಡ್ರಂದ್ರೆ ಕಂಪೈಲರ್ಗೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ನೀವು ಎದಕ್ಕೆ ಬರ್ತೀರಿ ಮತ್ತೆ ಸೊ ಇಟ್ ವಿಲ್ ಗಿವ್ ಅ error okay the variable m defined before the for loop statement is still in the scope inside the for loop ನೋಡ್ರಿ ಅದೇ ಹೇಳತ್ತಾನವ ಈಗ ನೀವು m equal to 100 for loop ಕಿಂತ ಪೆಲ್ಲ ಏನು ಬರ್ದಿರಲ್ಲ ಅದಿನ ಸ್ಕೋಪ್ನಾಗ ಅದ ಅಂತ ಹೇಳಿ ಹೇಳಾಕತ್ತದ ಓಕೆ and goes out of the scope only when the main has finished so ಇದು ಯಾವಾಗ ಮುಗಿತದ ಅಂತಂದ್ರೆ ನಿಮ್ದು ಮೇನ್ ಮುಗಿದಾಗ ಅಂದ್ರೆ ಇಲ್ಲಿ ಇದ್ರ ಸ್ಕೋಪ್ ಮುಗಿತದ m equal to 100 ಬಟ್ ನೀವು ಸ್ಕೋಪ್ ಮುಗಿಲಾರ್ದೆ ಮತ್ತೆ m equal to 200 ರೀಡಿಕ್ಲೇರ್ ಮಾಡಾಕತ್ತೀರಿ ಸೊ ಇಟ್ ವಿಲ್ ಗೆಟ್ ಅ ಎರರ್ ಅಂಡರ್ಸ್ಟುಡ್ ಓಕೆ ಸೊ ಈಗ ನಾವು m equal to 100 ಡಿಲೀಟ್ ಮಾಡಿದ್ ಬಂದ್ರೆ ನಿಮ್ಗೆ ಏನು ಔಟ್ಪುಟ್ ಬರ್ತದೆ 100 200 300 400 ಔಟ್ಪುಟ್ ಬಂದ್ಬಿಡ್ತದೆ ಸೊ ಅಂಡರ್ಸ್ಟುಡ್ everybody understood why we are getting error there okay so this is about the scope of the variables so in nodidvi andre scope of the variables nodidvi scope of the variables inna tana kelila but kelbodu okay clear so just a second so we have completed scope of variables so the next topic is boxing and unboxing if I finish this I will continue that in the next class if I finish that boxing and unboxing then your 1.5 unit will complete okay adadmele operators ada operators mugitandre second unit complete ಆಗ್ತದೆ okay so tomorrow I will take the boxing and unboxing so we'll end here no okay so anybody have doubts in scope of scope of variables anybody have doubts in scope of variables no why the strength is so much low today only 15 members okay so I have not got camera today so I am not taking more class here boxing and unboxing is a very important topic it has been asked in the previous papers okay several times they will ask boxing and unboxing next topic so I am not taking today because it's very important problem important concept okay camera ಸಿಕ್ಕಿಲ್ಲ ಎಲ್ಲರೂ ತಗೊಂಡ್ಬಿಟ್ಟಾರೆ ಆಕ್ಯುಪೈಡ್ ಆಗಿದೆ ಅದಕ್ಕೆ ಸ್ಕ್ರೀನ್ ಶೇರ್ ಮಾಡಿ ಹೇಳಿನಿ ಸೊ ಸ್ಕ್ರೀನ್ ಶೇರ್ ಮಾಡಿ ಬಾಕ್ಸಿಂಗ್ ಆ್ಯಂಡ್ ಅನ್ಬಾಕ್ಸಿಂಗ್ ಬೇಡ ಸೊ ವಿಲ್ ಕಂಟಿನ್ಯೂ ಇನ್ ದ next class okay so anybody can take the screenshot takati attendance okay anybody wants to say anything about the class you all are understanding what I am saying not only today's class overall wait I will stop the recording here